ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ಈಗ ಟೈಮ್ ನೋಡು ಮಾರ್ನಿಂಗ್ 7:30 ಆಗಿದೆ. ಸೊ ನೋಡಿ ಈ ಗಿಡ ಯಾವ ಥರ ಲೋಡ್ ಬಂದಿದೆ ಅಂತಂದ. ಸೊ ಈ ಗಿಡನ ಕಟ್ಟಿಲ್ಲ, ಸೊ ಹಂಗೆ ಬಿಟ್ಬಿಟ್ಟಿದ್ದೀವಿ. ನೋಡಿ ಯಾವ ಥರ ಕಲರ್ ಆಗಿದೆ ಮತ್ತು ಸೈಜಸ್ಸು ಯಾವ ಥರ ಇಂಪ್ರೂವ್ ಆಗಿದೆ ಅಂತ ಅಂದ್ಬಿಟ್ಟು ಕ್ಲೀನಾಗಿ. ಸೊ ಈ ಗಿಡ ಕಟ್ಟೋದಕ್ಕೆ ನೋಡಿ ಈ ಕಡೆ ಕಲ್ಲು ಲಾಸ್ಟ್ ಆಗಿಬಿಟ್ಟಿದೆ. ಸೊ ಅದರಿಂದ ಸ್ವಲ್ಪ ಲೋಡ್ ಜಾಸ್ತಿ ಆಯಿತು. ಸೊ ಕಟ್ಟೋದಕ್ಕೆ ಹೋಗಲಿಲ್ಲ. ಮತ್ತು ಕಟ್ಟಿದ್ರೆ ಇದು ಕಟ್ಟಬೇಕು ಈ ಕಂಬಿಗೆ. ಸೊ ಹೈಟ್ ಬೇರೆ ಕಡಿಮೆ ಇದೆಯಲ್ಲ, ಸೊ ಹೆಂಗಿದ್ರು ಅದು ವಾಲುತ್ತೆ ಅಂತಂದ್ಬಿಟ್ಟು ಅದೇ ಥರ ಬಿಟ್ಬಿಟ್ಟಿದ್ದೀವಿ. ಸೊ ಇವತ್ತಿನ ವಿಡಿಯೋ ಇನ್ಫಾರ್ಮೇಷನ್ ಬಂದ್ಬಿಟ್ಟು ಮೇಯ್ನಾಗಿ ಫ್ರೂಟ್ ಸೈಜ್ ಯಾವ ಥರ ಮಾಡ್ಕೋಬೇಕು ಮತ್ತು ಕಲರ್ ಯಾವ ಥರ ನ್ಯಾಚುರಲ್ಲಾಗಿ ನೀವು ಇಂಪ್ರೂವ್ ಮಾಡ್ಕೋಬೇಕು ಅನ್ನೋದು ಹೇಳ್ತೀನಿ. ಮೇಯ್ನಾಗಿ ಒಂದು 2 ಮೆಥಡು ಬರುತ್ತೆ, 3 ಮೆಥಡ್ ಬರುತ್ತೆ. ಒಂದು ಸ್ಪ್ರೇಯಿಂಗ್ ಮೆಥಡು, ಒಂದು ಸ್ಲರಿ ಮೆಥಡು, ಮತ್ತು ಇನ್ನೊಂದು ಬಂದ್ಬಿಟ್ಟು ವಾಟರ್ ಸಾಲ್ಯುಬಲ್. ಈಗ ನಾರ್ಮಲ್ ಏನು ಬೇಸಾಯ ಬರುತ್ತಲ್ಲ, ಸೊ MKP SOP ಈ ಥರದ್ದು. ಸೊ ಆ ಥರದ್ದು 3 ಮೆಥಡಲ್ಲಿ ಫ್ರೂಟ್ ಸೈಜ್ ಇಂಪ್ರೂವ್ ಮಾಡ್ಕೋಬೋದು, ಇಲ್ಲಾಂದರೆ ಸೊ ಇದನ್ನು ಮಾಡ್ಕೋಬೋದು. ಸೊ ಈಗ ಬಂದ್ಬಿಟ್ಟು ಫಸ್ಟ್ ಮೆಥಡ್ ಬಂದ್ಬಿಟ್ಟು ಸ್ಪ್ರೇಯಿಂಗ್ ಮೆಥಡಲ್ಲಿ. ಸೊ ಸ್ಪ್ರೇಯಿಂಗ್ ಮೆಥಡಲ್ಲಿ ಸೈಜರ್ ಬರುತ್ತೆ, ಡೆಲ್ಟಾ ಸೈಜರ್ ಅಂತ ಬರುತ್ತೆ, ಮತ್ತು ಇವ್ರದ್ದು ಬರುತ್ತೆ. ಸೊ ಯಾರ್ದು ಕೃಷಿಟೆಕ್ ಅವ್ರದ್ದು ಬರುತ್ತೆ ಸೈಜರು. ಸೊ ಮತ್ತು MB ಸೈಜರ್ ಅಂತ ಬರುತ್ತೆ. ಸೊ ಬೇರೆ ಎಷ್ಟೋ ಸೈಜರ್ಗಳೆಲ್ಲ ಬರುತ್ತೆ. ಸೊ ಆ ಸೈಜರ್ನ ಸ್ಪ್ರೇ ಮಾಡಿ ಸ್ವಲ್ಪ ಫ್ರೂಟ್ ಸೈಜ್ ಇಂಪ್ರೂವ್ ಮಾಡ್ಕೋಬೋದು. ಬಟ್ ವೆದರ್ ಚೆನ್ನಾಗಿರಬೇಕು, ವೆದರ್ ಸಪೋರ್ಟಿವ್ ಆಗಿರಬೇಕು ಸೈಜರ್ ಹೊಡೆದಾಗ. ಸೊ ಈ ಸೈಜರ್ ಹೊಡೆದಾಗ ವೆದರ್ ಸಪೋರ್ಟಿವ್ ಆಗಿಲ್ದಿದ್ರೆ ರೋಗಗಳು ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದು ಒಂದು ಮೆಥಡ್ ಇದೆ. ಮತ್ತು ಎಷ್ಟೋ ಜನ MKP ಮತ್ತು ಇದು ಪೊಟ್ಯಾಷಿಯಮ್ ಸೈನೇಟು, KMS ಅವೆಲ್ಲ ಸ್ಪ್ರೇ ಮಾಡಿ ಕಲರ್ ತೊಗೋತಾರೆ. KMS, ಮೆಗಾಫಾಲು. ಸೊ ಅವೆಲ್ಲ ಸ್ಪ್ರೇಸ್ ತೊಗೊಂಡು ಅದನ್ನು ಸೈಜಸ್ ಮಾಡ್ಕೊಬೋದು, ಕಲರು ಮಾಡ್ಕೋಬೋದು. ಸೊ ಇದೊಂದು ಮೆಥಡ್ ಇದೆ. ಸೊ ಅದು ಬಿಟ್ಟರೆ ನೆಕ್ಸ್ಟ್ ಬಂದ್ಬಿಟ್ಟು ವಾಟರ್ ಸಾಲ್ಯುಬಲ್ ಮೆಥಡ್ ಬಂದ್ಬಿಟ್ಟು ಪೊಟ್ಯಾಶ್. ಮೇಯ್ನಾಗಿ ನೀವು ಪೊಟ್ಯಾಶ್ ಜಾಸ್ತಿ ಕೊಟ್ರಿ ಅಂತಂದರೆ ಸೊ ಕಲರು ಚೆನ್ನಾಗಿ ಬರುತ್ತೆ, ಸೈಜಸ್ಸು ಚೆನ್ನಾಗಿ ಬರುತ್ತೆ. ಸೊ ಪೊಟ್ಯಾಶ್ ಕಂಟೆಂಟ್ ಇರೋ ಜಾಸ್ತಿ ಕಂಟೆಂಟ್ ಇರೋವಂಥದ್ದು ಸೊ ಯಾವುದು ವಾಟರ್ ಸಾಲ್ಯುಬಲ್ ಅಂತ ಹೇಳ್ತೀನಿ ನೋಡಿ. 03737 ಅಂತ ಬರುತ್ತೆ. ಸೊ ಅದರಲ್ಲಿ ಪೊಟ್ಯಾಷು ಫಾಸ್ಫರಸ್ ಎರಡೂ ಒಂದೇ ಕಂಟೆಂಟ್ ಇರುತ್ತೆ. ಸೊ ಎರಡೂ ಈಕ್ವಲ್ ಆಗಿರುತ್ತೆ. ಸೊ ಅದು ಫ್ರೂಟ್ ಸೈಜ್ ಮಾಡೋದಕ್ಕೆ ಇಂಪ್ರೂವ್ ಮಾಡುತ್ತೆ. ಮತ್ತು 04444 ಅಂತ ಬರುತ್ತೆ. ಸೊ ಅದು ಅಷ್ಟೇ. ಸೊ ಅದು ಫ್ರೂಟ್ ಸೈಜು ಇಂಪ್ರೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಯಾಕಂದರೆ 44% ಪೊಟ್ಯಾಷು, 44% ಫಾಸ್ಫರಸ್ ಎರಡೂ ಇರುತ್ತೆ. ಸೊ ಅದಾದಮೇಲೆ ನೆಕ್ಸ್ಟ್ ಬಂದುಬಿಟ್ಟು 0050 ಅಂತ ಬರುತ್ತೆ. ಸೊ ಅದು ಮೇಯ್ನ್ಲಿ ಪೊಟ್ಯಾಷ್ ಕಂಟೆಂಟ್ ಬಿಟ್ಟರೆ ಫಾಸ್ಫರಸ್ ಇಲ್ಲ, ನೈಟ್ರೋಜನ್ ಇಲ್ಲ, ಪೊಟ್ಯಾಷ್ ಮಾತ್ರ ಇರುತ್ತೆ 50%. ಸೊ ಅದನ್ನು ಕೊಟ್ಟರು ಇಂಪ್ರೂವ್ ಆಗುತ್ತೆ. ಸೊ ಮತ್ತು MKP ಇರುತ್ತೆ. ಸೊ MKP ಬಂದ್ಬಿಟ್ಟು 05234, 34% ಪೊಟ್ಯಾಷು, 52% ಫಾಸ್ಫರಸ್ಸು. ಸೊ ಅದನ್ನು ಕೊಟ್ಟರು ಇಂಪ್ರೂವ್ ಆಗುತ್ತೆ. ಮತ್ತು ಮೇಯ್ನ್ ಫಾಸ್ಫರಸ್ಸು ಮತ್ತು ಪೊಟ್ಯಾಷ್ ಎರಡು ಕಾಂಬಿನೇಷನ್ ಇರೋಂಥದ್ದೇ ಕೊಡಿ. ಯಾಕಂದರೆ ಫಾಸ್ಫರಸ್ ಬಂದ್ಬಿಟ್ಟು ರೂಟ್ಸ್ ಇರುತ್ತಲ್ಲ, ರೂಟ್ನ ಫಾರ್ಮೇಷನ್ ಅಂತಂದರೆ ರೂಟ್ನ ಆ್ಯಕ್ಟಿವೇಟ್ ಮಾಡುತ್ತೆ. ಸೊ ಆಮೇಲೆ ಪೊಟ್ಯಾಷ್ ಬಂದ್ಬಿಟ್ಟು ರೂಟಿಂದ ಅಪ್ಟೇಕ್ ಆಗೋದಕ್ಕೆ ಫಾಸ್ಫರಸ್ ಹೆಲ್ಪ್ ಮಾಡುತ್ತೆ. ಸೊ ಇದು ಯೂಸು ಪೊಟ್ಯಾಷ್ದು ಫಾಸ್ಫರಸ್ದು. ಅದಾದಮೇಲೆ ನೆಕ್ಸ್ಟ್ ಮೆಥಡ್ ಬಂದ್ಬಿಟ್ಟು ಸ್ಲರಿ ಮೆಥಡ್ ಅಂತ ಬರುತ್ತೆ. ಸೊ ನ್ಯಾಚುರಲ್ಲು. ಸೊ ಯಾವ ಥರ ಮಾಡ್ಕೋಬೋದು ಅಂತಂದರೆ ಸ್ಲರಿ ಯಾವ ಥರ ಮಾಡಬೇಕು ಅಂತ ಹೇಳ್ತೀನಿ ನೋಡಿ. ಮೇಯ್ನಾಗಿ ಫಸ್ಟು ಸ್ಲರಿ ಬಂದ್ಬಿಟ್ಟು ಏನೇನು ಬೇಕು ಅಂತಂದರೆ ಒಂದು 25 kg ಹತ್ತಿ ಹಿಂಡಿ, ಮತ್ತು ಒಂದು 2 ಲೀಟ್ರಷ್ಟು ಪೊಟ್ಯಾಷ್ ಮೊಬಲೈಸಿಂಗ್ ಬ್ಯಾಕ್ಟೀರಿಯಾ, ಸಾಲಿಬಲೈಸಿಂಗ್ ಬ್ಯಾಕ್ಟೀರಿಯಾ ಅಲ್ಲ. ಸೊ PSB ಬರುತ್ತೆ, KSB ಬೇರೆ ಬರುತ್ತೆ, KMB ಬೇರೆ ಬರುತ್ತೆ. KMB ಸೊಲ್ಯೂಷನ್ ಬೇರೆ, KSB ಸೊಲ್ಯೂಷನ್. KSB ಬಂದುಬಿಟ್ಟು ಪೊಟ್ಯಾಷ್ ಸಾಲಿಬಲೈಸಿಂಗ್ ಬ್ಯಾಕ್ಟೀರಿಯಾ. ನಿಮಗೆ ಭೂಮಿಯಲ್ಲಿರೋದು ಏನು ಸಾಲಿಬಲೈಸ್ ಮಾಡಿ ಗಿಡಕ್ಕೆ ಎತ್ಕೊಡೋದು ಅದು ಸಾಲಿಬಲೈಸಿಂಗ್ ಬ್ಯಾಕ್ಟೀರಿಯಾ. ಮೊಬಲೈಸಿಂಗ್ ಬ್ಯಾಕ್ಟೀರಿಯಾ ಅಂತಂದರೆ ಮಲ್ಟಿಪ್ಲೈ ಮಾಡೋದು ಪೊಟ್ಯಾಷ್ನ. ಸೊ ಅದು ಮೊಬಲೈಸಿಂಗ್ ಬ್ಯಾಕ್ಟೀರಿಯಾ. ಸೊ ಅದು ನಾವೇನು ತೊಗೊಬೇಕಾಗಿರೋದು ಈಗ ಅಂತಂದರೆ ಸೊ ಮೊಬಲೈಸಿಂಗ್ ಬ್ಯಾಕ್ಟೀರಿಯಾ, ಪೊಟ್ಯಾಷ್ ಮೊಬಲೈಸಿಂಗ್ ಬ್ಯಾಕ್ಟೀರಿಯಾ ತೊಗೋಬೇಕು. ಒಂದು 2 kg ಆರ್ಗ್ಯಾನಿಕ್ ಬೆಲ್ಲ, ಅಂದರೆ ಕೆಮಿಕಲ್ಸ್ ಯೂಸ್ ಮಾಡಿರಲ್ಲ. ಸೊ ಆ ಥರದ ಬೆಲ್ಲ ತೊಗೊಳ್ಳಿ. ಅದು ಬಿಟ್ಟರೆ ನೆಕ್ಸ್ಟ್ ಬಂದುಬಿಟ್ಟು ಜೊತೆಗೆ 1 kg ತೋಟದ ಮಣ್ಣು. ಸೊ ಇಲ್ಲೆಲ್ಲ ಈಗ ಒಂದು ಡ್ರಿಪ್ ಇದೆಯಾ. ಸೊ ಈ ಡ್ರಿಪ್ಪು ಮತ್ತು ಈ ಡ್ರಿಪ್ ಏರಿಯಲ್ಲೆಲ್ಲ ನಾವು ಗೊಬ್ಬರ ಮತ್ತು 10-20 ಎಲ್ಲ ಹಾಕಿರ್ತೀವಿ ನೋಡಿ. ಈ ಗಿಡ ಇರುತ್ತಲ್ಲ, ಸೊ ಈ ಗಿಡ ಪಕ್ಕದಲ್ಲಿ ಏನು ಹಾಕಿರಲ್ಲ. ಸೊ ಈ ಥರ ಇದ್ದಾಗ ಸೊ ಈ ಥರ ಹತ್ರ ಪೊಟ್ಯಾಷು ಫಾಸ್ಫರಸ್ಸು ಏನು ಕೊಟ್ಟಿರಲ್ಲ ಭೂಮಿಗೆ, ಮತ್ತು ಇನ್ನೊಂದು ಗೊಬ್ಬರ ಏನು ಹಾಕಿರಲ್ಲ, ಅಂಥ ಏರಿಯಾದಲ್ಲಿ 1 kg ಮಣ್ಣು ತೊಗೊಂಡು ಸೊ ಅದನ್ನು ಎತ್ಕೊಂಡು ಇಟ್ಕೊಳ್ಳಿ. ಸೊ ಫಸ್ಟಾಗಿ ಏನು ಮಾಡಬೇಕು ಅಂದರೆ ಪೊಟ್ಯಾಷ್ ಮೊಬಲೈಸಿಂಗ್ ಬ್ಯಾಕ್ಟೀರಿಯಾನ ಒಂದು 500 ಲೀಟರ್ಸ್ ತೊಗೊಬೇಕು. 200 ಲೀಟರ್ಸ್ಗೆಲ್ಲ ಮಾಡಿದ್ರೆ ರಿಸಲ್ಟ್ ಕಡಿಮೆ ಇರುತ್ತೆ. ಸೊ 500 ಲೀಟರ್ಸ್ ಮಾಡಿಕೊಂಡ್ರೆ ಡ್ರಮ್ಮಿಗೆ ಮಾಡಿಕೊಂಡ್ರೆ ಕಲ್ಚರು ಚೆನ್ನಾಗಾಗುತ್ತೆ. ಮತ್ತು
ನಿಮ್ಗೆ ಅಕಸ್ಮಾತ್ ಡ್ರಂಚಿಂಗ್ ಮಾಡ್ತೀವಿ ಅನ್ನೋ ಥರ ಇದ್ದರೆ ಸೊ ಅದು ಡ್ರಂಚಿಂಗು ಮಾಡ್ಕೋಬೋದು, ಮತ್ತು ಇಲ್ಲಾಂದರೆ ಡ್ರಿಪ್ಪಲ್ಲಿ ಕೊಟ್ಕೋಬೋದು. ಸೊ ಅದೇನು ತೊಂದರೆ ಏನಿಲ್ಲ. ಸೊ ಯಾವ ಥರ ಬೇಕಾದ್ರೂ ಮಾಡ್ಕೋಬೋದು. ಮೇಯ್ನ್ ಡ್ರಂಚಿಂಗ್ ಕೊಟ್ಟರೆ ಎಫೆಕ್ಟಿವ್ ರಿಸಲ್ಟ್ ಇದೆ. ಸೊ ಅದಕ್ಕೋಸ್ಕರ ಹೇಳ್ತಿದ್ದೀನಿ. ಫಸ್ಟ್ ಏನು ಮಾಡಬೇಕು ಅಂದರೆ 500 ಲೀಟ್ರ್ ನಮಗೆ ಒಂದು 100 ಲೀಟ್ರ್ ಅಷ್ಟು ಹಾಕ್ಕೊಂಡು ನೀರನ್ನ ಹಾಕ್ಕೊಂಬಿಡ್ಬೇಕು ಫಸ್ಟು. ಅದಾದಮೇಲೆ ಪೊಟ್ಯಾಶ್ ಮೊಬಿಲೈಸಿಂಗ್ ಬ್ಯಾಕ್ಟೀರಿಯಾ ಬರುತ್ತಲ್ಲ, ಸೊ ಅದನ್ನು ಒಂದು 2 ಲೀಟ್ರನ್ನ ಕ್ಲೀನಾಗಿ ಹಾಕ್ಬಿಡ್ಬೇಕು. ಮತ್ತು ಅದಾದಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಒಂದು ಬಕೆಟಿಗೆ ತೊಗೊಂಡು ಬೆಲ್ಲ ಕ್ಲೀನಾಗಿ ಕುಟ್ಟಿ ಪುಡಿ ಮಾಡಿ ಸೊ ಕ್ಲೀನಾಗಿ ಕರಗಿಸ್ಬಿಟ್ಟು ಆಮೇಲೆ ಹಾಕಬೇಕು. ಸೊ ಹಂಗೆ ಹಾಕ್ಬಿಟ್ರೆ ಗಡ್ಡೆ ಹಂಗೆ ನಿಂತ್ಕೊಳ್ಳುತ್ತೆ. ಸೊ ಈಗ ನೀವು 3 ಡೇಸ್ಗೆ ಕಂಟಿನ್ಯೂ ಈಗ ಹಿಂದೆನೇ ಡ್ರಂಚಿಂಗ್ ಕೊಡಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಅದು ಕರಗಲ್ಲ ಬೇಗ. ಸೊ ಅದಕ್ಕೋಸ್ಕರ ಏನು ಮಾಡಬೇಕಂದ್ರೆ ಚೆನ್ನಾಗಿ ಕುಟ್ಟಿ ಕ್ಲೀನಾಗಿ ಡಿಸಾಲ್ವ್ ಮಾಡಿ ಬೆಲ್ಲ ಹಾಕಿ. ಅದಾದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಇದು ಬರುತ್ತೆ ಹತ್ತಿ ಹಿಂಡಿ. ಸೊ ಹತ್ತಿ ಹಿಂಡಿನ ಹಾಕ್ಬೇಕಾಗತ್ತೆ. ಹತ್ತಿ ಹಿಂಡಿ ಹಾಕ್ಬಿಟ್ಟು ಅದನ್ನು ನೆಕ್ಸ್ಟ್ ಬಂದುಬಿಟ್ಟು ಹತ್ತಿ ಹಿಂಡಿ ಹಾಕ್ಬಿಟ್ಟು ಕ್ಲೀನಾಗಿ ಒಳಗಡೆಗೆ ನೆನೆ ಥರ ಸ್ವಲ್ಪ ನೀರು ಫಿಲ್ ಮಾಡಿಬಿಟ್ಟು ಲಾಸ್ಟಿಗೆ 1 kg ಮಣ್ಣು ಹಾಕ್ಬಿಟ್ಟು ಕ್ಲೀನಾಗಿ ತಿರುಗಿಸ್ಕೊಡಿ. ಅಂದರೆ ಈಗ ಕ್ಲಾಕ್ ವೈಸ್ ತಿರುಗಿಸಿದ್ರೆ ಕ್ಲಾಕ್ ವೈಸ್ ತಿರುಗಿಸ್ಬೇಕು, ಆಂಟಿ ಕ್ಲಾಕ್ ವೈಸ್ ತಿರುಗಿಸಿದ್ರೆ ಆಂಟಿ ಕ್ಲಾಕ್ ವೈಸ್ ತಿರುಗಿಸ್ಬೇಕು. ಸೊ ಒಂದು ಸೈಡ್ಗೆ ತಿರುಗಿಸ್ರಿ ಆದಷ್ಟು. ಸೊ ಈಗ ರೈಟ್ ಸೈಡಿಗೆ ತಿರುಗಿಸ್ತಿದ್ದೀವಾ ಕ್ಲಾಕ್ ವೈಸು. ಸೊ ಅದೇ ಥರನೇ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ 3 ದಿವಸನೂ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ 3 ಟೈಮ್ಸು ದಿನಕ್ಕೆ ತಿರುಗಿಸ್ಬೇಕಾಗುತ್ತೆ. ಸೊ ಕಂಟಿನ್ಯೂಸ್ ಆಗಿ ಇದೇ ಥರ 3 ಡೇಸ್ ಕಂಟಿನ್ಯೂಸ್ ಆಗಿ ತಿರುಗಿಸ್ಕೊಡಿ. ಕಲ್ಚರ್ ಆಗಿರುತ್ತೆ ಚೆನ್ನಾಗಿ. 4th ಡೇ ಏನು ಮಾಡಬೇಕಂದ್ರೆ ಅಕಸ್ಮಾತ್ ಡ್ರಂಚಿಂಗ್ ಕೊಡೋರು ಆ ನೀರನ್ನ ಸೋಗಿಸ್ಕೊಂಡು ಕ್ಲೀನಾಗಿ ಡ್ರಂಚಿಂಗ್ ಕೊಡ್ಬೋದು. ಅದು ಬಿಟ್ಟರೆ ನೆಕ್ಸ್ಟ್ ಇನ್ನೊಂದರೆ ಸೋಗಿಸ್ಕೊಂಡು ಕ್ಲೀನಾಗಿ ಡ್ರಿಪ್ಪಲ್ಲಿ ಸಹ ಬಿಟ್ಕೋಬೋದು. ಸೊ ಎರಡು ಮಾಡಿದ್ರೂ ಎರಡರಲ್ಲಿ ಯಾವುದು ಮಾಡಿದ್ರೂ ಸ್ವಲ್ಪ ರಿಸಲ್ಟ್ ಇದೆ. ಬಟ್ ಡ್ರಂಚಿಂಗ್ಗೆ ಜಾಸ್ತಿ ರಿಸಲ್ಟ್ ಬರ್ತಾಯಿದೆ. ಸೊ ಅದಕ್ಕೋಸ್ಕರ ಹೇಳ್ತಿರೋದು, ಸ್ವಲ್ಪ ಡ್ರಂಚಿಂಗ್ಗೆ ಆದಷ್ಟು ಮಾಡ್ಕೊಳ್ಳಿ. ಅದು ಬಿಟ್ಟರೆ ನೆಕ್ಸ್ಟ್ ಬಂದುಬಿಟ್ಟು ಅದೇ ಹಿಂಡಿನೇ ಈಗ ಸೋಗಿಸ್ಕೊಂಡಿರ್ತೀರಲ್ಲ ಅದೇ ಹಿಂಡಿನೇ ಮತ್ತೆ ಅದರಲ್ಲಿ ಹಾಕಿ, ಸೊ ಡ್ರಮ್ಮಲ್ಲಿ ಹಾಕಿ. ಅದಾದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಅದಕ್ಕೆ 1 kg ಇಲ್ಲ 2 kg ಬೆಲ್ಲ ಆ್ಯಡ್ ಮಾಡಿಬಿಟ್ಟು ಮತ್ತೆ ತಿರ್ಸ್ಕೊಳ್ಳಿ. ಮತ್ತೆ 3 ಡೇಸು ಕಲ್ಚರ್ ಮಾಡಿ ಮತ್ತೆ ಇನ್ನೊಂದು ಸರಿ ಡ್ರಿಪ್ಪಲ್ಲೇ ಬಿಡಿ. ಮತ್ತು ಇನ್ನೊಂದು ಸರಿ ಅದೇ ಥರ ಕಲ್ಚರ್ ಮಾಡಿಕೊಂಡು 3 ಡೇಸ್ ಗ್ಯಾಪ್ ಕೊಡಿ. ಮತ್ತು ಇನ್ನೊಂದು ಸರಿ ಬೆಲ್ಲ ಹಾಕ್ಕೊಳ್ಳಿ, ಮತ್ತು ಇನ್ನೊಂದು ಸರಿ ಬಿಟ್ಕೊಳ್ಳಿ. 3 ಟೈಮ್ಸ್ ಯೂಸ್ ಆಗುತ್ತೆ. ಸೊ ಹಿಂಡಿ ಒಂದೇ ಸರಿಗೆ ಅದು ಇದಾಗಿರಲ್ಲ, ಅಂದರೆ ಹಿಂಡಿ ಕ್ಲೀನಾಗಿ ಡಿಸಾಲ್ವ್ ಆಗಿರಲ್ಲ. ಸೊ ಅದಕ್ಕೆ 3 ಟೈಮ್ಸ್ ಯೂಸ್ ಮಾಡ್ಕೋಬೋದು. ಸೊ 3 ಟೈಮ್ಸಲ್ಲಿ ಮಾಡಿಕೊಂಡ್ರು ಚೆನ್ನಾಗಿ ಕೆಲಸ ಮಾಡುತ್ತೆ. ನೋಡಿ ನಮಗೆ ಸ್ವಲ್ಪ ರಿಸಲ್ಟ್ ಯಾವ ಥರ ಬರುತ್ತೆ ಅಂದರೆ, ನೋಡಿ ನಾನು ಹಿಂಗೆ ಕಲರ್ಗೆ ಮತ್ತು ಸೈಜಸ್ಗೆ ಏನು ಸ್ಪ್ರೇಸ್ ಹೋಗಿಲ್ಲ. ಸೊ ಮೇಯ್ನಾಗಿ ಕಲರ್ಗೆ ಸ್ಪ್ರೇ ಹೋಗಿಲ್ಲ. ಸೊ ಕಲರ್ ಬಂದಿರೋದೇ ಮೇಯ್ನಾಗಿ. ಸೊ ಹಿಂಡಿ ಡ್ರಂಚಿಂಗ್ ಕೊಡೋದ್ರಿಂದ ಸೊ ನ್ಯಾಚುರಲ್ಲಾಗಿ ಕಲರ್ ಬರುತ್ತೆ. ಸೊ ಸ್ಪ್ರೇಯಿಂಗ್ಸ್ ಏನು ಹೋಗೋಷ್ಟಿರಲ್ಲ. ಸೊ ಅದಕ್ಕೆ ಇವತ್ತಿನ ವೀಡಿಯೋ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಷ್ಟೋ ಜನ ವೀಡಿಯೋ ನೋಡ್ತಿದ್ದೀರಾ ಹೊಸಬ್ರು. ಸೊ ಎಷ್ಟೋ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿಲ್ಲ. ಸೊ ವಿಡಿಯೋ ಮಾತ್ರ ನೋಡ್ತಿದ್ದೀರಾ, ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಿಮಗೆ ನಾನು ಏನು ವೀಡಿಯೋ ಹಾಕ್ತಿದ್ರು ಸೊ ಅದು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.